ಕುರ್ಚಿ ಕದನಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಗದ್ದುಗೆ ಗುದ್ದಾಟಕ್ಕೆ ದಲಿತ ಸ್ವಾಮೀಜಿಗಳ ಎಂಟ್ರಿ ಆಗಿದೆ. ಮುಂದುವರಿದ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕದನ ಜೋರಾಗಿದೆ. ದಲಿತ ನಾಯಕರು ಮತ್ತು ಸ್ವಾಮೀಜಿಗಳಿಂದ ಸಭೆ ನಡೀತಾ ಇದೆ. ಮೈಸೂರಿನಲ್ಲಿ ಸಭೆ ಸೇರಿ ದಲಿತ ಸಿಎಂಗೆ ಪ್ರಬಲ ಬೇಡಿಕೆ. ಸಿದ್ದರಾಮಯ್ಯ ಅಹಿಂದ ಪಾತ್ರ ಸ್ಪಷ್ಟಪಡಿಸಬೇಕು, ದಲಿತರನ್ನೇ ಮುಂದಿನ ಸಿಎಂ ಮಾಡಬೇಕು ಎಂದು ಒತ್ತಾಯ. ಬೇಡಿಕೆ ಈಡೇರದಿದ್ದರೆ ಕಾಂಗ್ರೆಸ್ನಿಂದ ದಲಿತ ಸಮುದಾಯ ದೂರವಾಗುವ ಎಚ್ಚರಿಕೆ. ಅಹಿಂದ ರಾಜಕಾರಣದಲ್ಲಿ ಆ ಮತ್ತು ದ ಪಾತ್ರ ಸ್ಪಷ್ಟಪಡಿಸಿದೆ ಎಂದು ಸ್ವಾಮೀಜಿ ಹೇಳಿದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದರೆ ದಲಿತ ಸಮುದಾಯದ ನಾಯಕನನ್ನೇ ಸಿಎಂ ಮಾಡಬೇಕು, ನನ್ನ ನಂತರ ದಲಿತರು ಸಿಎಂ ಎಂದು ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ದೇವರಾಜು ಅರಸು ಅವರಿಗಿಂತಲೂ ಒಂದು ಹಂತ ಮೇಲಕ್ಕೆ ಹೋಗ್ತಾರೆ. ಉರಿಲಿಂಗ ಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿಯಿಂದ ಅಭಿಪ್ರಾಯ. ಈ ರಾಜ್ಯವನ್ನ ದಲಿತರ ಆಳಬೇಕು, ಲಿಂಗಾಯತರ ಆಳಬೇಕು, ಒಕ್ಕಲಿಗರ ಆಳಬೇಕು, ಕುರುಬರ ಆಳಬೇಕು, ಮುಸ್ಲಿಮರ ಆಳಬೇಕು, ಪ್ರಜ್ಞಾವಂತ ವಿವೇಚನೆ ಇರ್ತಕ್ಕಂಥ ಬುದ್ಧಿವಂತ ಆಳಿದ್ರೆ ಸಾಕು, ಯಾರು ಬೇಕಾದ್ರೆ ಆಳ್ಕೊಳ್ಳಿ ನೀವು. ಆದರೆ ಜಾತಿಯನ್ನ ಸ್ಟಿಕ್ ಆನ್ ಮಾಡ್ಕೊಂಡು ಒಕ್ಕಲಿಗರೇ ಆಳಬೇಕು ಅಂತ ಹೇಳಿ ಒಕ್ಕಲಿಗರು ಹಠಕ್ಕೆ ಬಿದ್ರೆ ಏನು ಕಥೆ, ಲಿಂಗಾಯತರೇ ಆಳಬೇಕು ಅಂತ ಲಿಂಗಾಯತರು ಹಠಕ್ಕೆ ಬಿದ್ರೆ ಏನು ಕಥೆ. 7.25 ಕೋಟಿ ಜನಸಂಖ್ಯೆ ಇರತಕ್ಕಂತಹ ಕರ್ನಾಟಕ, ಅದರಲ್ಲಿ 4 ಕೋಟಿ ಮೂಲ ಕರ್ನಾಟಕದರು, ಉಳಿದವರೆಲ್ಲ ಲೇಬರ್ ಕ್ಲಾಸ್ ಅಂತ ಇಟ್ಕೊಳ್ಳಿ, ಹೊರ ರಾಜ್ಯದಿಂದ ಬಂದವರು ಅಂತ. ಈ 4 ಕೋಟಿ ಮೂಲ ಕನ್ನಡಿಗರ ಪೈಕಿ ನನ್ನ ಸಮುದಾಯ, ಈ ಕಡೆ ಲಮಾಣಿ ಸಮುದಾಯ, ನಮ್ಮವನು ಸಿಎಂ ಆಗಲಿ, ಹೀಗೆ ಆಯಾಯ ಜಾತಿಗಳು ನಮ್ಮದೇ ಸಮುದಾಯದ ಜನ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದ್ರೆ ಏನು ಗತಿ? ಹೌದು, ಕರ್ನಾಟಕದಲ್ಲಿ ಅಹಿಂದ ಒಂದು ನಿರ್ಣಾಯಕವಾದ ಸಮುದಾಯ. ಅಹಿಂದ ಅಂದರೆ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯ. ಈ ಅಹಿಂದ ಸಮುದಾಯ ನಿರ್ಣಾಯಕ ಸಮುದಾಯಗಳೇ, ಪ್ರತಿಪಕ್ಷಕ್ಕೂ ನಿರ್ಣಾಯಕರೇ. ಅಹಿಂದ ಸಮುದಾಯ ಎಲ್ಲರಿಗೂ ನಿರ್ಣಾಯಕರೇ. ಈಗ ಬಿಜೆಪಿ ಛಲವಾದ ನಾರಾಯಣ ಸ್ವಾಮಿ ದಲಿತ ಸಮುದಾಯದಿಂದ ಬಂದವರು, ಅವರು ಬಿಜೆಪಿಯಲ್ಲಿ ನಿಂತ್ಕೊಂಡು ದಲಿತ ಸಮುದಾಯದ ಪರವೇ ಅಲ್ವ ಮಾತನಾಡೋದು. ಬಿಜೆಪಿ ಸದಾಕಾಲ ದಲಿತರ ಪರವಾಗಿ ನಿಲ್ಲುತ್ತೆ ಅಂತೇಳಿ ಛಲವಾದಿ ಹೇಳ್ತಾರೆ. ಇನ್ನು ಕಾಂಗ್ರೆಸ್ಸು ಮಲ್ಲಿಕಾರ್ಜುನ್ ಖರ್ಗೆ, ಜಿ ಪರಮೇಶ್ವರು, ಮಹದೇವಪ್ಪನವರು, ಪ್ರಿಯಾಂಕ್ ಖರ್ಗೆ ಎಲ್ಲರೂ ನಿಂತ್ಕೊಂಡು ಹೇಳೋದು ಕಾಂಗ್ರೆಸ್ ಕೂಡ ದಲಿತರ ಪರವಾಗಿ ಇದೆ ಅಂತ. ಆದರೆ ಸಮುದಾಯಕ್ಕೆ ಸಂಪೂರ್ಣವಾಗಿ ಕೆಲಸ ಆಗಬೇಕು, ಸಮುದಾಯದ ಏಳಿಗೆ ಆಗಬೇಕು ಅಂದ್ರೆ ಆ ಸಮುದಾಯದ ವ್ಯಕ್ತಿ ಸಿಎಂ ಆಗಬೇಕು. ಸರಿ, ರಾಜ್ಯದಲ್ಲಿನ ಕುರುಬರ ಸಂಖ್ಯೆ ಎಷ್ಟಿದೆ? ಕುರುಬ ಸಮುದಾಯದ ಏಳಿಗೆಗಳನ್ನು ಪಟ್ಟಿ ಮಾಡಿ ನೋಡೋಣ. ಕುರುಬ ಬಾಹುಳ್ಯ ಪ್ರದೇಶಗಳ ಡೆವಲಪ್ಮೆಂಟ್ಗಳನ್ನು ಹೇಳಿ ನೋಡೋಣ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ರು. ಬಸವರಾಜ ಬೊಮ್ಮಾಯಿ ಅವರ ಸಮುದಾಯದ ಬಾಹುಳ್ಯ ಪ್ರದೇಶಗಳ ಎಷ್ಟೆಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಜಾತಿ ವಿಚಾರದಲ್ಲಿ ನೀವು ಅಭಿವೃದ್ಧಿಯನ್ನು ನೋಡೋದಕ್ಕೆ ಹೋದ್ರೆ ನಿಮಗೆ ಕಾಣಿಸೋದು ಮೊಟ್ಟೆ. ಆ ಜಾತಿಯವನು ಸಿಎಂ ಆದರೆ ಆ ಜಾತಿಯ ಅಭಿವೃದ್ಧಿಗಳಾಗ್ತವೆ ಅನ್ನುವಂತಹದ್ದು ಕೂಡ ಲೆಕ್ಕಾಚಾರದ ಅತಿ ದುರ್ಬಲವಾದ ಯೋಚನೆ. ಇಲ್ಲಿ ಜನಪರ ಕಾಳಜಿ ಮನಸ್ಸಲ್ಲಿರಬೇಕು. ಸೊಸೈಟಿಗೆ ಏನಾದರೂ ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋದು ವಾಲಂಟಿಯರ್ ಆಗ ಆತನ ಮನಸ್ಸಿಗೆ ಬರಬೇಕು. ನೀವೆಷ್ಟೇ ಕೂಗಾಡಿ ನನ್ನ ಸಮುದಾಯದ ನಾಯಕ ಸಿಎಂ ಆಗಬೇಕು ಅಂತ ಕೂಗಿದ ಮಾತ್ರಕ್ಕೆ ಅಭಿವೃದ್ಧಿ ಆಗೋದಿಲ್ಲ. ಕೆಲ ಬೆರಳೆಣಿಕೆಯ ಸಮುದಾಯದ ನಾಯಕರಿಗೆ ಅನುಕೂಲಗಳಾಗಬಹುದೇ ಹೊರತಾಗಿ ನೀವು ಅಂದುಕೊಂಡಂತೆ ಆಗೋದಿಲ್ಲ ಅನ್ನೋದು ಕೂಡ ವೆರಿ ಕ್ಲಿಯರ್. ಈಗ ದಲಿತ ಸಿಎಂ ಆಗಬೇಕು ಅಂತ ಹೇಳಿ ಕೂಗು ಶುರುವಾಗಿದೆಯಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.